ದಿನದ ಎಲ್ಲಾ ಸಮಯವನ್ನು ನಾವು ಬ್ರಹ್ಮ ಮುಹೂರ್ತವೆಂದು ಕರೆಯಲು ಸಾಧ್ಯವಿಲ್ಲ. ಮುಂಜಾನೆಯ ಸಮಯವನ್ನು ಅಂದರೆ 1:36 ಪ್ರತಿನಿತ್ಯ ಮುಂಜಾನೆ 4 ಗಂಟೆಯಿಂದ ಮುಂಜಾನೆ 5:30 ಇರುತ್ತದೆ. ನಂಬಿಕೆಯ ಪ್ರಕಾರ ವಿದ್ಯಾದೇವತೆಯಾದ ಸರಸ್ವತಿ ದೇವಿಯು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ವ್ಯಕ್ತಿಯ ನಾಲಿಗೆ ಮೇಲೆ ನೆಲೆಸಿರುತ್ತಾಳೆ ಎನ್ನಲಾಗಿದೆ. ಇದರರ್ಥ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನಾವು ಏನೇ ಹೇಳಿದರೂ ಅಥವಾ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡರೂ ಅದು ಈಡೇರುವ ಸಾಧ್ಯತೆಗಳು ತುಂಬಾನೇ ಹೆಚ್ಚಾಗಿರುತ್ತವೆ ಅಂತೆ. ಈ ಶಾಂತ ಸಮಯದಲ್ಲಿ ನಮ್ಮ ಆಲೋಚನೆಗಳು ಮತ್ತು ಮಾತುಗಳು ನೇರವಾಗಿ ಬ್ರಹ್ಮಾಂಡದೊಂದಿಗೆ ಸಂಪರ್ಕ ಹೊಂದಿವೆ ಎಂದು ಪ್ರಾಚೀನ ವಿದ್ವಾಂಸರು ನಂಬುತ್ತಾರೆ. ಈ ಸಮಯದಲ್ಲಿ ನಾವು ಒಳ್ಳೆಯ ಮಾತುಗಳನ್ನಾಡಿದರೆ, ಒಳ್ಳೆಯ ನಿರ್ಧಾರಗಳನ್ನ ತೆಗೆದುಕೊಂಡರೆ ಅಥವಾ ಯಾವುದೇ ಒಂದು ವಿಶಿಷ್ಟವಾದ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಲುವಾಗಿ ದೇವರನ್ನ ಪ್ರಾರ್ಥಿಸಿದರೆ ಅವು ನಮ್ಮ ಆತ್ಮಸಾಕ್ಷಿಯೊಳಗೆ ಆಳವಾಗಿ ತೂರಿಕೊಂಡು ಕ್ರಮೇಣ ಅವುಗಳು ಈಡೇರುವಂತೆ ಮಾಡುತ್ತದೆ. ಹಾಗಾಗಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನಿಮ್ಮ ಮಾತುಗಳು ಸಕಾರಾತ್ಮಕವಾಗಿರಲಿ. ದೃಢವಾದ ಸಂಕಲ್ಪ ತೆಗೆದುಕೊಳ್ಳಿ, ಧ್ಯಾನ ಮಾಡಿ, ಅಧ್ಯಯನ ಮಾಡಿ.